ಆತ್ಮೀಯ ವಿದ್ಯಾರ್ಥಿಗಳೇ, ಮುಂಜಾನೆ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ಪ್ರಥಮ ವರ್ಷದ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಘಟಕ 3 ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು, ಬೇಸಿಕ್ ಪೊಲಿಟಿಕಲ್ ಸೈನ್ಸ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ ನಾವು. ಈ ಒಂದು ಘಟಕದಲ್ಲಿ ಬರ್ತಕ್ಕಂತಹ 3.3 ಕಾನೂನು ಅಂತೀವಿ ನಾವು, ಲಾ ಅಂತ ಕರಿತೀವಿ. ಈ ವಿಷಯದ ಬಗ್ಗೆ ನಾವು ಮಾಡ್ತೀವಿ ಚರ್ಚಿಸ್ತಾ ಇದ್ವಿ. ಅದರಲ್ಲಿ ಬರ್ತಕ್ಕಂಥ ಕಾನೂನಿನ ಒಂದು ಅರ್ಥ, ಕಾನೂನಿನ ಒಂದು ವಾಕ್ಯ, ಕಾನೂನಿನ ಒಂದು ಸ್ವರೂಪದ ಬಗ್ಗೆ ಮತ್ತು ಕಾನೂನಿನ ಮೂಲಾಧಾರಗಳ ಬಗ್ಗೆ ತಿಳ್ಕೊಂಡಿವೆ. ಅದೇ ರೀತಿಯಾಗಿ ನಿನ್ನೆ ಒಂದು ಕಾನೂನಿನ ಒಂದು ವಿಧಗಳು, ಟೈಪ್ಸ್ ಆಫ್ ಲಾ ಅಂತ ಕರಿತೀವಿ ನಾವು, ಆ ವಿಷಯಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ. ಅದರಲ್ಲಿ ಬರ್ತಕ್ಕಂಥ ಒಂದು ಪ್ರೊಫೆಸರ್ ಮೈಕವರ್ ಪ್ರಕಾರ ಇರ್ತಕ್ಕಂಥ ರೇಖಾಚಿತ್ರದ ಮೂಲಕ ನಿನ್ನೆ ಒಂದು ಅವಧಿಯಲ್ಲಿ ನಾವೇನ್ ಮಾಡಿದ್ವಿ, ಚರ್ಚಿಸ್ತಾ ಹೋಗಿದ್ವಿ. ಅದರಲ್ಲಿ ಬರ್ತಕ್ಕಂತಹ ರಾಷ್ಟ್ರೀಯ ಕಾನೂನುಗಳು ಅಂದ್ರ ನ್ಯಾಷನಲ್ ಲಾ ಅಂತ ಕರಿತೀವಿ. ಎರಡನೇದಾಗಿ ಸಂವಿಧಾನಾತ್ಮಕ ಕಾನೂನು, ಕಾನ್ಸ್ಟಿಟ್ಯೂಷನಲ್ ಲಾ. ಮೂರನೇದಾಗಿ ಬರ್ತಕ್ಕಂಥದ್ದು ಸಾಧಾರಣ ಕಾನೂನು, ಏನಂತ ಕರಿತೀವಿ, ಆರ್ಡಿನರಿ ಲಾ ಅಂತ ಕರಿತೀವಿ ನಾವು. ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಸಾರ್ವಜನಿಕ ಕಾನೂನು, ಪಬ್ಲಿಕ್ ಲಾ ಅಂತ ಕರಿತೀವಿ. ಅದೇ ರೀತಿಯಾಗಿ ಖಾಸಗಿ ಕಾನೂನು ಅಂದ್ರ ಪ್ರೈವೇಟ್ ಲಾ. ಅದೇ ರೀತಿಯಾಗಿ ಆಡಳಿತಾತ್ಮಕ ಕಾನೂನು, ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಕರಿತೀವಿ. ಏಳನೇದಾಗಿ ಬರ್ತಕ್ಕಂಥದ್ದು ಸಾಮಾನ್ಯ ಕಾನೂನು, ಕಾಮನ್ ಲಾ ಅಂತ ಕರಿತೀವಿ. ನಂತರ ಸುಗ್ರೀವಾಜ್ಞೆಗಳು ಅಂತ ಕರಿತೀವಿ, ಆರ್ಡರ್ಸ್ ಅಂತ ಕರಿತಾರೆ ಇಂಗ್ಲಿಷ್ನಾಗ, ಸುಗ್ರೀವಾಜ್ಞೆಗಳು. ನಂತರ ಅಂತಾರಾಷ್ಟ್ರೀಯ ಕಾನೂನು, ಇಂಟರ್ನ್ಯಾಷನಲ್ ಲಾ ಅಂತ ಕರಿತೀವಿ ನಾವು. ಇವುಗಳ ಏನ್ ಮಾಡಿದ್ವಿ, ನಿನ್ನೆ ರೇಖಾಚಿತ್ರದ ಮೂಲಕ ನಾವು ಪ್ರೊಫೆಸರ್ ಮೈಕವರ್ ಅವರು ನೀಡಿರ್ತಕ್ಕಂಥ ಒಂದು ಪರಿಕಲ್ಪನೆಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಅದರಲ್ಲಿ ಯಾವ್ಯಾವುದು ರಾಷ್ಟ್ರೀಯ ಕಾನೂನು, ಸಂವಿಧಾನಾತ್ಮಕ ಕಾನೂನು, ಸಾಧಾರಣ ಕಾನೂನು, ಸಾರ್ವಜನಿಕ ಕಾನೂನು, ಖಾಸಗಿ ಕಾನೂನು ಬಗ್ಗೆ ಏನ್ ಮಾಡಿದ್ವಿ, ಕಳೆದ ಅವಧಿಯಲ್ಲಿ ಚರ್ಚಿಸಿದ್ವಿ. ನಂತರ ಈ ಮುಂದುವರಿದ ಏನ್ ಮಾಡೋಣ, ಆಡಳಿತಾತ್ಮಕವಾಗಿರ್ತಕ್ಕಂಥ ಕಾನೂನು, ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಕರಿತೀವಿ ನಾವು. ಅಂದ್ರ ಯಾವ ರೀತಿ ತನ್ನ ಕಾನೂನಿನ ಮೂಲಕ ಯಾವುದು ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕವಾಗಿರ್ತಕ್ಕಂಥ ಸೇವೆಗಳು ಅಂತೀವಿ ನಾವು. ಅಂದ್ರ ರಾಜ್ಯ ಸರ್ಕಾರಿ ಪ್ರತಿನಿಧಿಗಳು, ಅಂದ್ರ ರಾಜ್ಯ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅಂದ್ರ ಒಂದು ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿ ನಡಿಬೇಕನ್ನೋದ್ರ ಕೂಡ ನೀತಿ ನಿಯಮಗಳು ಇರ್ತಾವು. ಆ ನೀತಿ ನಿಯಮಗಳನ್ನು ರೂಪಿಸ್ತಕ್ಕಂಥದ್ದು ಯಾವುದಪ್ಪ ಅಂದ್ರ ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಕರಿತೀವಿ ನಾವು. ಅಂದ್ರ ಆಡಳಿತಾತ್ಮಕ ಕಾನೂನುಗಳು ಸರ್ಕಾರಿ ಅಧಿಕಾರಿಗಳಿಗೆ ಏನಾಗುತ್ತಿದೋ ಅನ್ವಯಿಸ್ತಕ್ಕಂಥ ಕಾಯ್ದೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಆಡಳಿತದ ಒಂದು ಸೇವಾ ವರ್ಗ ಅಂತ ಕರಿತೀವಿ ನಾವು. ಆಡಳಿತದ ಒಂದು ಸೇವಾ ವರ್ಗ ಮತ್ತು ಪೌರರ ನಡುವಿನ ಒಂದು ಸಂಬಂಧವನ್ನು ಹೊಂದಿರತಕ್ಕಂಥದಕ್ಕೆ ನಾವೇನಂತೀವಿ, ಆಡಳಿತಾತ್ಮಕ ಕಾನೂನು ಅಂತ ಕರಿತೀವಿ. ಅದೇ ರೀತಿಯಾಗಿ ಆಡಳಿತಾತ್ಮಕ ಕಾನೂನು ಆಡಳಿತಾತ್ಮಕ ಕಾನೂನು ಯಾಕಪ್ಪ ಅಂದ್ರ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜ್ಯದಲ್ಲಿ ಅವರ ಒಂದು ಪಾತ್ರ ಯಾವ ರೀತಿ ಅಂದ್ರೆ ಮಹತ್ವಪೂರ್ಣವಾಗಿರ್ತ. ಅಲ್ಲಿ ಆಡಳಿತಾತ್ಮಕವಾಗಿರ್ತಕ್ಕಂಥ ಬಿಕ್ಕಟ್ಟುಗಳು ಉಂಟಾಗ್ತಾವು, ಅಂದ್ರ ತೊಂದರೆಗಳು ಉಂಟಾಗ್ತಾವು. ಅವುಗಳನ್ನು ಬಗೆಹರಿಸುವ ಸಲುವಾಗಿ ಏನಾಗುತ್ತಾ, ಆಡಳಿತಾತ್ಮಕವಾಗಿರ್ತಕ್ಕಂಥ ಕಾನೂನುಗಳ ವ್ಯವಸ್ಥೆಯನ್ನು ನಾವು ಕಾಣಬೇಕಾಗತ್ತ. ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕಾಗತ್ತ. ಅಂದ್ರ ಆಡಳಿತಾತ್ಮಕ ಸೇವೆಯಲ್ಲಿ ಇರ್ತಕ್ಕಂಥ ಒಂದು ತೊಂದರೆಗಳಿರ್ತಾವು, ಏನೋ ತಾಂತ್ರಿಕ ತೊಂದರೆಗಳಿರ್ಬೋದು, ಅದೇ ರೀತಿಯಾಗಿ ಯಾವುದೋ ಬಿಕ್ಕಟ್ಟು ಇರ್ಬೋದು. ಈ ತರದ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಅವುಗಳನ್ನ ಪರಿಹರಿಸಿಕೊಳ್ಳಲು ಏನು ಮಾಡ್ತಾ, ಆಡಳಿತಾತ್ಮಕ ಕಾನೂನುಗಳನ್ನ ಜಾರಿಗೆ ತರ್ತಾರ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರ CIT ಅಂತ ಕರಿತೀವಿ ನಾವು, ಅದೇ ರೀತಿ KIT ಅಂತ ಕರಿತೀವಿ ನಾವು. ಅಂದ್ರ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಆತನಿಗೆ ಏನಾದರೂ ಆಡಳಿತದಿಂದ ಏನಾದರೂ ತೊಂದರೆ ಉಂಟಾಗೈತೆ ಅಂದ್ರೆ ಆತ ಯಾರ ಮೊರೆ ಹೋಗ್ಬೋದು, ಕೇಂದ್ರದಲ್ಲಿತ್ತಂದ್ರ CIT ಮೊರೆ ಹೋಗ್ಬೋದು, ರಾಜ್ಯದಲ್ಲಿತ್ತಂದ್ರ KIT ಮೊರೆ ಹೋಗ್ಬೋದು. ಅಂದ್ರ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ. ಈಗ KIT ಅಂದ್ರ ಕರ್ನಾಟಕ ಅಂತ ಕರಿತೀವಿ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ CIT ಅಂದ್ರ ಈಗ ಒಂದೊಂದಾಗಿ ನೋಡುವಾಗ CIT ಅಂದ್ರೆ ಏನು, KIT ಅಂದ್ರೆ ನೋಡೋಣ. ಈಗ CIT ಅಂದ್ರ ಕೇಂದ್ರ ಆಡಳಿತಾತ್ಮಕ ಕಾನೂನು ಮಂಡಳಿ ಅಂತ ಕರಿತೀವಿ ನಾವು, ಹೌದಾ. ಅಂದ್ರ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಂತ ಕರಿತೀವಿ ನಾವು. ಈಗ ಯಾರಾದ್ರೂ ತಮ್ಮ ಸೇವಾ ವರ್ಗದಲ್ಲಿ ಏನಾದರೂ ತೊಂದರೆ ಆಗಿತ್ತು ಅಥವಾ ಕೇಂದ್ರದಲ್ಲಿ ಅಂದ್ರೆ ಕೇಂದ್ರ ನೌಕರದಾರ ಆಗಿತ್ತಂದ್ರ ಆತನಿಗೆ ನೌಕರಿಯಲ್ಲಿ ಅಥವಾ ಆಡಳಿತ ಸೇವೆಯಲ್ಲಿ ಏನಾದರೂ ತೊಂದರೆ ಆಗಿತ್ತಂದ್ರೆ ಆತ ಯಾರು ಮೊರೆ ಹೋಗ್ತಾನಂದ್ರ CIT ಮೊರೆ ಹೋಗ್ತಾನ, CIT, ಹೌದಾ.
ಅದರ ಮರಿ ಹೋಗ್ತಾನ. ಅದೇ ರೀತಿ ಕೂಡ ರಾಜ್ಯ ಅಂತೀವಿ ನಾವು. ನಮ್ಮ ಕರ್ನಾಟಕಕ್ಕೆ ಬಂದ ನಾವೇನಂತೀವಿ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತ ಕರಿತೀವಿ. ಅದೇ ರೀತಿ KAT ಅಂತ ಕರಿತೀವಿ ನಾವು. ಎಲ್ಲಿಗೆ ಹೋಯ್ದ್ರಪ್ಪ, ನಿಮ್ಗೆ ಏನಾದ್ರು ನೌಕರಿ ಒಳಗೆ ಏನಾದ್ರು ತೊಂದರೆ ಆಯ್ತು ಏನಾಯ್ತು ಅಂದ್ರ ಅಲ್ಲಿ ಏನ್ ಮಾಡ್ತೀವಿ, KAT ಮರೆ ಹೋಗ್ತೀವಿ ನಾವು. KAT ಅಂದ್ರ ಕರ್ನಾಟಕ, ಇಲ್ಲಿ ಸ್ಟೇಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಂತ ಕರಿತೀವಿ ನಾವು. ಅಂದ್ರ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯ ಮಂಡಳಿಗಳು ಅಂತ ಕರಿತೀವಿ. ಹೌದಾ? ಈ ತರದ ಒಂದು ವ್ಯವಸ್ಥೆನ ನಾವು ಆಡಳಿತ ಕಾನೂನಿನಲ್ಲಿ ಕಾಣಕ್ಕಾಗುತ್ತಾ ಅಂದ್ರ ಈ ರೀತಿ. ಅಂದ್ರ ಅವು ಏನ್ ಮಾಡ್ತಾವು, ಆಡಳಿತಾತ್ಮಕವಾಗಿರ್ತಕ್ಕಂಥ ಸೇವೆಗಳನ್ನ ಸಲ್ಲಿಸಿ ನಂತರ ಸೇವೆಯಲ್ಲಿ ಆಗಿರ್ತಕ್ಕಂಥ ವಿವಾದಗಳು ಅಂದ್ರ ವಿವಾದಗಳಾಗ್ತಾವು. ಅದೇ ರೀತಿಯಾಗಿ ವಿಚಾರಣೆ ಮಾಡ್ತಾರ. ಆ ವಿಚಾರಣೆ ಸರಿ ಐತೋ ತಪ್ಪೈತೆ ಅನ್ನೋದನ್ನ ಅಲ್ಲಿ KAT ಮಾಡ್ಬೋದು, CAT ಅದ್ರೊಳಗರ ಮಾಡ್ಬೋದು. ಅಲ್ಲಿ ವಿಚಾರಣೆಯನ್ನು ಮಾಡ್ತಾರ. ವಿಚಾರಣೆ ಮಾಡಿ ಅವುಗಳಿಗೆ ಪರಿಹಾರ ನೀಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರ. ಯಾವ ರೀತಿ ಕಾನೂನಿನ ಒಂದು ಸುವ್ಯವಸ್ಥೆಯಲ್ಲಿ ಹಂತ ಹಂತವಾಗಿ ಏನ್ ಮಾಡ್ತಾರ, ಅಂದ್ರ ಒಂದು ನ್ಯಾಯವನ್ನ ಒದಗಿಸಿಕೊಡ್ತಕ್ಕಂಥ ವ್ಯವಸ್ಥೆ ಅಥವಾ ಕಾನೂನಿನ ವ್ಯವಸ್ಥೆಯನ್ನ ನಾವೆಲ್ಲಿ ಕಾಣಬಹುದಾಗುತ್ತಾ, ಆಡಳಿತಾತ್ಮಕ ಕಾನೂನಿನಲ್ಲಿ ಕಾಣಬಹುದಾಗುತ್ತಾ ಅಂತ. ಆಡಳಿತ ಸೇವೆಯಲ್ಲಿ ಇರ್ತಕ್ಕಂಥ ಅನೇಕ ತೀರ್ಮಾನಗಳನ್ನ ಕೈಗೊಂಡು ಅಲ್ಲಿ ಆಡಳಿತಾತ್ಮಕವಾಗಿ ಸುವ್ಯವಸ್ಥಿತ ಆಡಳಿತದ ಒಂದು ಕಾನೂನನ್ನ ಜಾರಿಗೆ ತರಕ ಸಾಧ್ಯ ಆಗುತ್ತಾ. ನಂತರ ಸಾಮಾನ್ಯ ಕಾನೂನುಗಳು. ಸಾಮಾನ್ಯ ಅಂದ್ರ ಕಾಮನ್ ಲಾ ಅಂತ ಕರಿತೀವಿ ನಾವು. ಈಗ ಸಾಮಾನ್ಯವಾಗಿರ್ತಕ್ಕಂಥ ಕಾನೂನುಗಳು ಏನಾಗ್ತವು, ರಾಜ್ಯದಲ್ಲಿ ಏನಾಗ್ತವು, ಸಾಮಾನ್ಯವಾಗಿ ಕಾನೂನುಗಳು ಏನಾಗ್ತವು, ರಾಜ್ಯದ ಪ್ರಜೆಗಳಿಗೆ ಅನ್ವಯಿಸ್ತಕ್ಕಂಥದ್ದು, ಅನುಸಾರವಾಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ರಾಜ್ಯಗಳಿಗೆ ಅಂದ್ರ ರಾಜ್ಯದಲ್ಲಿರ್ತಕ್ಕಂಥ ಒಂದು ಪ್ರಜೆಗಳ ಮೇಲೆ ಅಂದ್ರ ಜನರ ಮೇಲೆ ಏನಾಗುತ್ತದೋ ಪರಿಣಾಮ ಬೀರುತ್ತಾ. ಅಂದ್ರ ಅನ್ವಯಿಸ್ತಕ್ಕಂಥದ್ದು ಯಾವುದು, ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕಾನೂನು ಅಂತೀವಿ ನಾವು. ಅಂದ್ರ ಜನರಲ್ ಲಾ ಅಂತ ಕರಿತೀವಿ. ಹೌದಾ? ಅಥವಾ ಕಾಮನ್ ಆಗಿರ್ತಕ್ಕಂತಹ ಲಾ ಅಂತ ಕರಿತೀವಿ ನಾವು. ಇಲ್ಲಿ ಏನಾಗ್ತಾ, ಸಮಾಜದಲ್ಲಿರ್ತಕ್ಕಂಥ ಜನರು ಅವರ ರೂಢಿ ಆಚಾರ ವಿಚಾರ ಸಂಪ್ರದಾಯಗಳು, ಅದೇ ರೀತಿಯಾಗಿ ಅವ್ರು ಮಾಡಿರ್ತಕ್ಕಂಥ ರೂಢಿ ಪದ್ಧತಿಗಳು ಏನಾಗ್ತಾವು ಈ ಒಂದು ಕಾನೂನಲ್ಲಿ ಕೂಡ ಅನ್ವಯಿಸ್ತಾವು. ಯಾವುದರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಅಂದ್ರ ರೂಢಿ ಸಂಪ್ರದಾಯಗಳು ಆಧಾರದ ಮೇಲೆ ಏನಾಗ್ಯಾವು ರಚಿತಗೊಂಡಿದ್ದಾವು. ಸಾಮಾನ್ಯವಾಗಿ ಒಂದು ಮನೆ ಅಂದ್ರ ಆ ಮನೆಯಲ್ಲಿ ಯಾವ ರೀತಿ ತಮ್ಮ ಪದ್ಧತಿ ಸಂಸ್ಕಾರಗಳು ಇರ್ತವೆ, ಅದೇ ರೀತಿ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕಾನೂನಿನ ಒಂದು ವ್ಯವಸ್ಥೆಯಲ್ಲಿ ನಾವು ಕೂಡ ಒಂದು ರಾಜ್ಯದ ಒಂದು ಪ್ರಜೆಗಳ ಒಂದು ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ ರೂಢಿ ಸಂಪ್ರದಾಯಗಳು ಆಚಾರ ವಿಚಾರಗಳು ನಡೆ ನುಡಿಗಳು ಹಾಗೂ ಆಧಾರದ ಮೇಲೆ ಏನಾಗಿರ್ತಾವು ರಚನೆಗೊಂಡು ಏನಾಗ್ತಾವು ಜನರ ಮೇಲೆ ಅಂದ್ರ ಇವು ಸಂಪ್ರದಾಯಗಳು ಏನಾಗ್ತಾವ ಜನರ ಮೇಲೆ ರಚಿತವಾಗಿರ್ತಾವ. ಅದೇ ರೀತಿಯಾಗಿ ಸಾಮಾಜಿಕ ಜೀವನದ ಒಂದು ಅವಿಭಾಜ್ಯವಾಗಿರ್ತಕ್ಕಂಥದ್ದು ಕಾನೂನು ಅಂತೀವಿ. ಅಂದ್ರ ಸಾಮಾಜಿಕ ಜೀವನದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿ ಏನಾಗ್ತಾನ ಅದು ಒಂದು ಅವಿಭಾಜ್ಯ ಅಂಗವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಕಾನೂನುಗಳು. ನಂತರ ಸುಗ್ರೀವಾಜ್ಞೆಗಳು ಅಂತ ಕರಿತೀವಿ ನಾವು. ಇದು ಏನಪ್ಪಾ ಅಂದ್ರ ಸುಗ್ರೀವಾಜ್ಞೆ ಅಂದ್ರೆ ಆರ್ಡರ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ಕಾರ್ಯಾಂಗದ ಒಂದು ವ್ಯವಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಪತಿಗಳು ಏನ್ ಮಾಡ್ತಾರ, ಇವುಗಳನ್ನ ಜಾರಿ ತರ್ತಾರ. ಇವುಗಳು ಕಾರ್ಯಾಂಗಿವ್ಯ ಆಜ್ಞೆಗಳು ಅಂತ ಕರಿತೀವಿ ನಾವು. ಕಾರ್ಯಾಂಗಿ ಅಂದ್ರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೀವಿ. ಇಲ್ಲಿ ಶಾಸಕಾಂಗದ ಇಲ್ಲದೆ ಇದ್ದ ಪಕ್ಷದಲ್ಲಿ ಹಾಗೆ ಮಾಡ್ತಾರ ಕಾರ್ಯಾಂಗದ ಅಧಿಕಾರಿಗಳು. ರಾಜ್ಯದಲ್ಲಿ ಬಂದ್ರ ರಾಜ್ಯಪಾಲರು ನೋಡ್ಕೊಳ್ತಾ ಇರ್ತಾರ, ಕೇಂದ್ರದಲ್ಲಿ ಬಂದ್ರ ರಾಷ್ಟ್ರಪತಿ ಅವರು ಏನ್ ಮಾಡ್ತಾರ ಈ ವ್ಯವಸ್ಥೆಯನ್ನ ನೋಡ್ತಾ ಇರ್ತಾರ. ಸುಗ್ರೀವಾಜ್ಞೆಗಳನ್ನ ಹೊಡಿಸ್ತಕ್ಕಂಥ ಅಧಿಕಾರ ಇವರಿಗೆ ಇರ್ತ. ಅದೇ ರೀತಿಯಾಗಿ ಇವ್ರು ಏನ್ ಮಾಡ್ತಾರ ಕಾರಂಗಿಯ ಆಜ್ಞೆಗಳು ಮತ್ತು ಆದೇಶಗಳನ್ನ ಹೊರಡಿಸ್ತಕ್ಕಂಥ ಅಧಿಕಾರವನ್ನೈತಿ. ಅದೇ ರೀತಿಯಾಗಿ ಶಾಸಕಾಂಗವು ಮುಂದೆ ಶಾಸಕಾಂಗದ ಅಧಿವೇಶನ ಇಲ್ಲದೆ ಅಂದ್ರ ಅಧಿವೇಶನಗಳು ನಡೆಯೋದಿಲ್ಲ. ಅಧಿವೇಶನ ಇಲ್ಲದೆ ಇರುವಾಗ ರಾಷ್ಟ್ರದ ಮುಖ್ಯಸ್ಥರು ಏನ್ ಮಾಡ್ತಾರ ತುರ್ತು ಅವಶ್ಯಕತೆಗೆ ತಕ್ಕಂತೆ ಏನ್ ಮಾಡ್ತಾರ ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ತಾರ. ಅಂದ್ರ ಆರ್ಡರ್ಸ್ಗಳನ್ನ ಹೊರಡಿಸ್ತಾರ. ಅವುಗಳಿಗೆ ಏನಂತೀವಿ ನಾವು ಸುಗ್ರೀವಾಜ್ಞೆಗಳು ಅಂತ ಕರಿತೀವಿ ನಾವು. ಅಂದ್ರ ಆದೇಶಗಳನ್ನ ಹೊರಡಿಸ್ತಾರ. ಯಾವುದೇ ಏನಾಗಲ್ಲ ಶಾಸಕಾಂಗವನ್ನ ಅಧಿವೇಶನ ಕರೆದಿರಲ್ಲ, ಅದು ಆ ಅಧಿವೇಶನ ಕರೀಲಾರ್ದ ಕೆಲವೊಂದಿಷ್ಟು ಮಸೂದೆಗಳನ್ನ ಏನ್ ಮಾಡ್ತಾರ ಸುಗ್ರೀವಾಜ್ಞೆಗಳ ಮೂಲಕ ಪಾಸ್ ಮಾಡ್ಬೇಕಾಗತ್ತ. ಆ ಮಸೂದೆಗಳನ್ನು ಪಾಸ್ ಮಾಡಿದಾಗ ಏನಾಗುತ್ತಾ ಅಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಅವಶ್ಯಕತೆ ಅಂದ್ರ ಅಲ್ಲಿ ಉದ್ಭವಿಸ್ತಕ್ಕಂಥ ಒಂದು ಸಮಸ್ಯೆಗಳನ್ನ ನಾವು ಕಾಣಬಹುದಾಗುತ್ತಾ. ಆ ಸಮಸ್ಯೆಗಳಿಗೆ ತಕ್ಕಂತೆ ಏನು ಪರಿಹಾರಗಳನ್ನ
ಅದೇ ರೀತಿಯಾಗಿ ರಾಷ್ಟ್ರದ ಒಂದು ಹಿತಾಸಕ್ತಿಯನ್ನು ಕೂಡ ನಾವು ಕಾಪಾಡಬೇಕಾಗುತ್ತಾ. ಅದಕ್ಕಾಗಿ ಏನಾಗ್ತಾ ಅನೇಕ ರೀತಿಯ ಸಮಸ್ಯೆಗಳು ಏನಾಗ್ತಾವು ಸುಗ್ರೀವಾಜ್ಞೆ ಹೊರಡಿಸೋದ್ರಿಂದ ಬಗೆಹರಿಸ್ತಾವು. ಸಲುವಾಗಿ ಆಜ್ಞೆಗಳನ್ನು ಹೊರಡಿಸ್ತಾರ. ಅದೇ ರೀತಿಯಾಗಿ ಅವಶ್ಯಕತೆ ತಕ್ಕಂತೆ ಹೊರಡಿಸ್ತಾರ. ಪಾರ್ಲಿಮೆಂಟ್ ರಚಿಸಿರ್ತಕ್ಕಂತಹ ಶಾಸನದಷ್ಟೇ ಏನಾಗಿರ್ತಾವ ಇವು ಅಧಿಕಾರವನ್ನು ಹೊಂದಿರತಕ್ಕಂಥವು. ಸುಗ್ರೀವಾಜ್ಞೆಗಳೇನಾಗ್ತಾವು ಒಂದು ಶಾಸಕಾಂಗ ಏನು ಅಧಿವೇಶನದಲ್ಲಿ ಪಾಸ್ ಮಾಡಿರ್ತಕ್ಕಂಥ ಮಸೂದೆ ಎಷ್ಟು ಅಧಿಕಾರಯುತವಾಗಿರ್ತೋ ಅಷ್ಟೇ ಏನಾಗಿರ್ತ ಇದು ಕೂಡ ಇವರು ಸುಗ್ರೀವಾಜ್ಞೆ ಕೂಡ ಅಷ್ಟೇ ಮಾನ್ಯತೆಯನ್ನ ಹೊಂದಿರ್ತ. ನಂತರ 6 ತಿಂಗಳ ಕಾಲ ಏನಾಗಿರ್ತದೋ ಅಸ್ತಿತ್ವದಲ್ಲಿರ್ತ. ಯಾವುದು ಸುಗ್ರೀವಾಜ್ಞೆಗಳೇನಿರ್ತಾವೋ ಅಸ್ತಿತ್ವದಲ್ಲಿ ನಾವು ಕಾಣಕ್ ಸಾಧ್ಯವಾಗುತ್ತ. ಅದಕ್ಕಾಗಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಕ್ಕಂಥವ್ರು ಯಾರಪ್ಪ ಅಂದ್ರ ರಾಜ್ಯದಲ್ಲಿ ರಾಜ್ಯಪಾಲರು ಹೊರಡಿಸ್ತಾರೆ. ಅದೇ ರೀತಿಯಾಗಿ ಕೇಂದ್ರದಲ್ಲಿ ರಾಷ್ಟ್ರದ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಷ್ಟ್ರಪತಿಯವರು ಕೂಡ ಈ ಆದೇಶಗಳನ್ನು ಹೊರಡಿಸ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನಂತರ ಬರ್ತಕ್ಕಂಥ ಯಾವ್ದಾವಪ್ಪ ಅಂದ್ರ ಅಂತಾರಾಷ್ಟ್ರೀಯ ಸಂಬಂಧ. ಇಲ್ಲಿ ಕಾನೂನುಗಳ 2 ವಿಧ ವರ್ಗೀಕರಣ ನೋಡಿದ್ವಿ. ಒಂದು ರಾಷ್ಟ್ರೀಯ ಕಾನೂನು, ಮತ್ತೊಂದು ಅಂತಾರಾಷ್ಟ್ರೀಯ ಕಾನೂನು. ನ್ಯಾಷನಲ್ ಲಾ ಅಂಡ್ ಮತ್ತೊಂದು ಇಂಟರ್ನ್ಯಾಷನಲ್ ಲಾ ಅಂತ ಕರಿತೀವಿ ನಾವು. ಹೌದಾ? ಇಂಟರ್ನ್ಯಾಷನಲ್ ಲಾ ಅಂದ್ರ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥದ್ದನ್ನ ಕಾಣ್ತೀವಿ ನಾವು. ರಾಷ್ಟ್ರಗಳ ನಡುವೆ ಅಲ್ಲೇನಿತ್ತು ರಾಜ್ಯಗಳಿದ್ದು ದೇಶದ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಕಾಣ್ತಿದ್ವಿ ನಾವು ರಾಷ್ಟ್ರೀಯದಲ್ಲಿ. ಆದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಅಂತ ಕರಿತೀವಿ ನಾವು. ಅಂತಾರಾಷ್ಟ್ರೀಯ ಕಾನೂನು ಏನಾಗುತ್ತಿದ್ದು ರಾಷ್ಟ್ರಗಳ ನಡುವೆ ರಾಷ್ಟ್ರಗಳ ಒಂದು ನಡುವೆ ಏನ್ ಮಾಡ್ತಾ ಸಂಬಂಧವನ್ನ ನಿರ್ಧರಿಸುವ ಕಾನೂನುಗಳೇನಾಗ್ತಾವು ಅಂತಾರಾಷ್ಟ್ರೀಯ ಕಾನೂನುಗಳಾಗಿರ್ತವೆ. ಯಾವುದು ರಾಷ್ಟ್ರಗಳ ನಡುವೆ ಅಂದ್ರ ಒಂದು ಮತ್ತೊಂದು ರಾಷ್ಟ್ರದ ಮೇಲೆ ಏನಿರ್ತಾ ತನ್ನ ಸಂಬಂಧವನ್ನ ಹೊಂದಿರ್ತಾ. ಅದು ಯಾವುದು ವ್ಯಾವಹಾರಿಕವಾಗಿರ್ಬೋದು. ಅದೇ ರೀತಿಯಾಗಿ ಒಳ್ಳೆ ಉತ್ತಮ ಒಂದು ಸಹಕಾರ ಬಾಂಧವ್ಯವನ್ನು ನಾವು ಕಾಣಬಹುದು. ಅಂತದಕ್ಕೆ ಏನಂತ ನಾವು ಅಂತಾರಾಷ್ಟ್ರೀಯ ಕಾನೂನುಗಳು ಅಂತ ಕೂಡ ಕರಿತೀವಿ ನಾವು. ಅದೇ ರೀತಿಯಾಗಿ ಶಾಂತಿಯುತ ಜೀವನ ನಡೆಸ್ಬೇಕಪ್ಪ ಅಂದ್ರ ಇಡೀ ಪ್ರಪಂಚ ಒಂದು ಶಾಂತಿಯುತ ನಡೆಸ್ಬೇಕಂದ್ರೆ ಒಂದು ನ್ಯಾಯಾಂಗ ವ್ಯವಸ್ಥೆ ಬೇಕು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ತನ್ನ ಮೂಲಕ ಕಾಯಬೇಕಾಗುತ್ತ. ಅಲ್ಲಿ ಸ್ಪಷ್ಟಪಡಿಸ್ತೀವಿ ಕಾನೂನುಗಳೇನಾಗ್ತಾವು ರಾಷ್ಟ್ರದ ಒಂದು ಶಾಂತಿಯುತ ಜೀವನಕ್ಕಾಗಿ, ಅದೇ ರೀತಿಯಾಗಿ ಜೀವನದ ಒಂದು ಹೊಂದಾಣಿಕೆ ಮತ್ತು ಜನರ ಒಂದು ಹಿತಾಸಕ್ತಿಯನ್ನ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ಜನರ ಒಂದು ಹಿತಾಸಕ್ತಿಯನ್ನ ಕಾಪಾಡಿಕೊಂಡು ವಿಶ್ವದ ಒಂದು ಮಾನವನ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ವಿಶ್ವದ ರಾಷ್ಟ್ರಗಳನ್ನು ಕೂಡ ಒಂದುಗೂಡಿ ಏನ್ ಮಾಡ್ತಾವು ಮಾನವನ ಒಂದು ಏಳಿಗೆಗಾಗಿ ಮತ್ತು ಸಕಲ ಜೀವಿಯ ಒಂದು ಸಂರಕ್ಷಣೆಗಾಗಿ ಏನ್ ಮಾಡ್ತಾವು ತಮ್ಮದೇ ಆಗಿರ್ತಕ್ಕಂಥ ಕಾನೂನುಗಳನ್ನ ರೂಪಿಸ್ತಾವು. ಇವುಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತಾ ಅದಕ್ಕಾಗಿ ವಿಶ್ವಸಂಸ್ಥೆ ಕೂಡ ಹುಟ್ಕೊಂಡದನ್ನ ನಾವು ಕಾಣ್ತೀವಿ. ಅಂದ್ರ ಇಡೀ ವಿಶ್ವಸಂಸ್ಥೆ ಏನಾಗಿತ್ತು 1ನೇ ಜಾಗತಿಕ ಯುದ್ಧ, 2ನೇ ಮಹಾಜಾಗತಿಕ ಯುದ್ಧಗಳನ್ನು ಕಾಣ್ತೀವಿ. ಇದರ ನಂತರ ವಿಶ್ವಸಂಸ್ಥೆ ಏನಾಯ್ತು ಮಾನವನ ಒಂದು 3ನೇ ಜಾಗತಿಕ ಯುದ್ಧವನ್ನು ತಡೆಯುವ ಸಲುವಾಗಿ ಅಂತಾರಾಷ್ಟ್ರೀಯ ಕಾನೂನುಗಳು ಕೂಡ ಏನಾಗದವು ಅವಶ್ಯಕವಾಗಿ ಬೇಕಾಗ್ತಾವು. ಅದಕ್ಕಾಗಿ ಇವುಗಳ ಅಂತಾರಾಷ್ಟ್ರೀಯ ಸಂಬಂಧವನ್ನು ಉಳಿಸ್ಕೊಳ್ಬೇಕಾದ್ರೆ ವಿಶ್ವಸಂಸ್ಥೆ ಏನ್ ಮಾಡಿತು ಎಲ್ಲಾ ರಾಷ್ಟ್ರಗಳನ್ನ ಒಂದುಗೂಡಿಸಿ ಸ್ನೇಹ ಸಂವರ್ಧ ಮತ್ತು ಸಹಕಾರ ಸ್ನೇಹಪೂರ್ವಕವಾಗಿರ್ತಕ್ಕಂಥ ಸಂಬಂಧಗಳನ್ನ ಒಳತು. ಅದೇ ರೀತಿಯಾಗಿ ನೈತಿಕ ಕಾನೂನುಗಳಂತ ಕರಿತೀವಿ, ಎಥಿಕ್ಸ್ ಲಾ ಅಂತ ಕರಿತೀವಿ ನಾವು. ಅಂದ್ರ ಎಥಿಕ್ಸ್ ಲಾ ಅಂದ್ರ ಒಂದು ನೈತಿಕ ಕಾನೂನುಗಳನ್ನ ನಾವು ಕಾಣ್ತೀವಿ. ನೈತಿಕ ಅಂದ್ರ ಎಲ್ಲಾ ರಾಷ್ಟ್ರಗಳು ವಸುದೈವ ಕುಟುಂಬಕಂ ಅಂತಂದು ಕರಿತೀವಿ ನಾವು. ಅಂದ್ರ ಇಡೀ ವಿಶ್ವವೇ ಒಂದು ಭಾತೃತ್ವ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತ ಕರಿತೀವಿ. ಅಂದ್ರ ಇಡೀ ವಿಶ್ವವೇ ಒಂದು ಕುಟುಂಬವಿದ್ದಂತೆ ಅಲ್ಲಿರ್ತಕ್ಕಂಥ ಎಲ್ಲರೂ ನಾವು ಸದಸ್ಯರಂತೆ ಕಾರ್ಯನಿರ್ವಹಿಸಬೇಕನ್ನೋದು ಇದರ ಒಂದು ಮುಖ್ಯ ಉದ್ದೇಶವಾಗುತ್ತ. ಅದಕ್ಕಾಗಿ ನೈತಿಕವಾಗಿರ್ತಕ್ಕಂಥ ಒಂದು ಕಾನೂನುಗಳು ಅವಶ್ಯಕವಾಗಿ ಬೇಕಾಗ್ತತಿ. ಅಂದ್ರ ಮಾನವನಿಗೆ ನೀಡಿರ್ತಕ್ಕಂತಹ ಇಡೀ ವಿಶ್ವದಲ್ಲಿ ಮಾನವನಿಗೆ ಒಂದು ದೇಶ ಮತ್ತೊಂದು ದೇಶಕ್ಕೆ ಪರಸ್ಪರ ವಿಶ್ವಾಸ ಮತ್ತು ಬರಬೇಕಪ್ಪ ಒಂದಕ್ಕೊಂದು ಏನಾಗ್ತಾವು ಸಂಬಂಧವನ್ನು ಇರ್ತಾವು. ಅವರಿಗೆ ನೀಡಿರ್ತಕ್ಕಂಥ ಕರ್ತವ್ಯಗಳು ಅವುಗಳನ್ನ ಏನ್ ಮಾಡ್ತು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾರ. ಅಂದಾಗ ಮಾತ್ರ ವಿಶ್ವ ಶಾಂತಿಯನ್ನ ಕಾಪಾಡಕ್ಕೆ ಸಾಧ್ಯವಾಗುತ್ತ. ಆದರೆ ಯುದ್ಧಗಳನ್ನ ನಾವು ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಶಾಂತಿಯುತವಾಗಿ ನಾವು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಕವೇ ಹೋಗ್ತೀವಿ. ಅದಕ್ಕಾಗಿ ನೆದರ್ಲ್ಯಾಂಡಿನ ಎಂಬಲ್ಲಿ ಏನೈತಿ ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ಕಾಣ್ತೀವಿ ನಾವು. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಗಳೇನಾಗ್ತಾವು ಅವರ ಸಮಸ್ಯೆಗಳನ್ನ ಅವರ ಒಂದು ಬಿಕ್ಕಟ್ಟುಗಳನ್ನ ಬಗೆಹರಿಸ್ತಕ್ಕಂಥ ವ್ಯವಸ್ಥೆಯನ್ನ ನಾವೆಲ್ಲಿ ಕಾಣಬಹುದಪ್ಪ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು. ಅದೇ ರೀತಿಯಾಗಿ ಆ ಶಾಸಕಾಂಗದ ಶಾಸನಗಳನ್ನು ರಚಿಸ್ತೀವಿ. ಕಾರ್ಯಾಂಗ ತನ್ನ ಕಾರ್ಯಗಳ ಅನುಷ್ಠಾನಗೊಳಿಸ್ತೈತಿ. ಅದೇ ರೀತಿಯಾಗಿ ನ್ಯಾಯಾಂಗ ತನ್ನ ನ್ಯಾಯವನ್ನ ತೀರ್ಮಾನ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ ನಾವು.
ಕಾನೂನುಗಳು ಏನಾಗ್ತವು ತಮ್ಮ ತಮ್ಮ ಆದ್ಯತೆಯನ್ನು ನೀಡ್ತವು. ಅದೇ ರೀತಿ ಕೂಡ ನೈತಿಕ ಮಾರ್ಗದರ್ಶನ ಕೂಡ ಮುಖ್ಯವಾಗಿರ್ತ. ಕಷ್ಟದಲ್ಲಿರೋರಿಗೆ ಏನು ಮಾಡೋದು, ಸಹಾಯ ಮಾಡೋದು. ಉದಾಹರಣೆಗೆ ಭಾರತ ಮತ್ತು ಇತರೆ ರಾಷ್ಟ್ರದೊಂದಿಗೆ ಸ್ನೇಹವಾಗಿರ್ತಕ್ಕಂಥ ಸಂಬಂಧವನ್ನು ನೋಡ್ತೀವಿ. ಅದೇ ರೀತಿಯಾಗಿ ನೇಪಾಳದಲ್ಲಿ ಆಗಿರ್ತಕ್ಕಂಥ ಮೇಘದೂತ ಯಾವುದು ಮಳೆ ಆಯಿತು, ಅಲ್ಲಿ ಏನು ಮಾಡ್ತೀವಿ, ಇಡೀ ಭಾರತ ದೇಶದ ಒಂದು ವ್ಯವಸ್ಥೆ ಏನಾಗಿತ್ತು, ಆ ದೇಶದ ಒಂದು ಸಂರಕ್ಷಣೆಯನ್ನು ಮಾಡಿದ ಕಾಣ್ತೀವಿ. ಈ ಥರದ ಒಂದು ಅವರ ಸಂಕಷ್ಟದಲ್ಲಿ ಕೂಡ ನೆರವು ಮಾಡ್ತಕ್ಕಂಥದ್ದು ಇದು ನೈತಿಕವಾಗಿರ್ತಕ್ಕಂಥ ಒಂದು ಕಾನೂನುಗಳಂತೀವಿ. ಅದೇ ರೀತಿಯಾಗಿ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಏನಾದರೂ ಘಟನೆಗಳು ಸಂಭವಿಸಿದ್ರೆ ಆ ದೇಶಗಳಿಗೆ ಸಹಾಯ ಹಸ್ತ ಮಾಡುವುದಾಯಿತು, ಆ ದೇಶಗಳಿಗೆ ಏನು ಮಾಡೋದು, ಎಲ್ಲ ರೀತಿಯ ಬೆಂಬಲಗಳನ್ನು ಸೂಚಿಸುವುದಾಯಿತು. ಇವನ್ನೆಲ್ಲ ಮಾಡೋದ್ರ ಮೂಲಕ ಅವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೈತಿಕವಾಗಿರ್ತಕ್ಕಂಥ ಕಾನೂನುಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತಾ. ಅದಕ್ಕಾಗಿ ನೈತಿಕ ಮಾರ್ಗದರ್ಶನ ನೀಡುವುದು ಮುಖ್ಯವಾಗಿರುತ್ತಾ. ನೈತಿಕ ಕಾನೂನುಗಳು ಏನಾಗ್ತವು, ಸಮಾಜವನ್ನು ಬೆಂಬಲಿಸಿ ನೈತಿಕ ಆಧಾರದ ಮೇಲೆ ಆಗ್ತವು ಅವು ಪ್ರಚಲಿತವಾಗಿರ್ತಾವು. ನೈತಿಕ ಕಾನೂನುಗಳ ಮೇಲೆ ಏನಾಗ್ತವು, ನಿರ್ಧರಿತವಾಗಿರ್ತಾವು. ಅದಕ್ಕಾಗಿ ನೈತಿಕ ಕಟ್ಟುಪಾಡುಗಳು ಏನಾಗ್ತವು, ಆಚಾರ ವಿಚಾರ ಸಂಪ್ರದಾಯ ರೂಢಿಗಳು ಏನಾಗ್ತವು, ಕಾನೂನಿನಲ್ಲಿ ಮೇಲೆ ಮಹತ್ವವಾಗಿರ್ತಕ್ಕಂಥ ಪರಿಣಾಮಗಳನ್ನು ಬೀರ್ತಾವು. ಅದೇ ರೀತಿಯಾಗಿ ಪ್ರೊಫೆಸರ್ ಮೈಕವರ್ ಅವರ ಪ್ರಕಾರ ಏನು ಮಾಡಿದ್ರು, ಈ ಥರದ ಒಂದು 10 ವಿಧಗಳನ್ನು ನಾವು 9 ವಿಧಗಳನ್ನು ಕಾಣ್ತೀವಿ. ಅದೇ ರೀತಿ ನಂತರ ಅವರು ಒಂದು ಹೇಳಿಕೆಯನ್ನು ಹೇಳ್ತಾರ, ಯಾರು, ಪ್ರೊಫೆಸರ್ ಮೈಕವರ್. ಈ ಒಟ್ಟಾರೆ ಕಾನೂನುಗಳನ್ನು ರಚನೆ ಮಾಡ್ಬೇಕಪ್ಪ ಯಾವ ರೀತಿಯಾಗಿ ತಮ್ಮದೇ ಆಗಿರ್ತಕ್ಕಂಥದ್ದನ್ನ ಪ್ರೊಫೆಸರ್ ಮೈಕವರ ಪ್ರಕಾರ ಶಾಸನವಿಲ್ಲದ ಸುವ್ಯವಸ್ಥೆ ಇರುವುದಿಲ್ಲ. ಶಾಸನಗಳು ಕಾನೂನುಗಳು ಅವಶ್ಯಕವಾಗಿ ಬೇಕಾಗ್ತಾವು. ಅದೇ ರೀತಿಯಾಗಿ ಸುವ್ಯವಸ್ಥೆ ಇಲ್ಲದೆ ಜನತೆ ತಾವು ಎಲ್ಲಿದ್ದೇವೆ ಮತ್ತು ಏನು ಮಾಡುತ್ತಿದ್ದೇವೆ ಎಂಬುದನ್ನು ನಾವು ಅರಿವು ಇರುವುದಿಲ್ಲ. ಕಾನೂನು ಅನ್ನೋದು ಏನಾಗುತ್ತಾ, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಪರಿಜ್ಞಾನ ಇರೋದಿಲ್ಲ. ಅದಕ್ಕಾಗಿ ಕಾನೂನುಗಳೇನಾಗ್ತವು, ಅವಶ್ಯಕವಾಗಿ ಬೇಕಾಗ್ತಾವು. ಅದೇ ರೀತಿಯಾಗಿ ಸುವ್ಯವಸ್ಥಿತ ಕಾನೂನುಗಳೇನಾಗ್ತವು, ಜೀವನದ ಪ್ರತಿಯೊಂದು ಹಂತದಲ್ಲಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಒಂದು ವ್ಯವಸ್ಥೆ ಅಂತೂ ಕಾಣ್ತೀವಿ ನಾವು. ಮೈಕವರು ಹೇಳ್ತಾರ, ಶಾಸನವಿಲ್ಲದ ಸುವ್ಯವಸ್ಥೆ ಇರುವುದಿಲ್ಲ. ಸುವ್ಯವಸ್ಥೆ ಇಲ್ಲದ ಜನತೆ ತಾವು ಎಲ್ಲಿದ್ದೇವೆ ಮತ್ತು ಏನು ಮಾಡುತ್ತಿದ್ದೇವೆ ಎಂಬ ಅರಿವು ಕೂಡ ಇರುವುದಿಲ್ಲ. ಸುವ್ಯವಸ್ಥೆ ಸಂಬಂಧಗಳೇನಾಗ್ತವು, ಮಾನವನ ಜೀವನದ ಪ್ರತಿಯೊಂದು ಏನಾಗುತ್ತಾ ಹಂತದಲ್ಲಿ ಅಗತ್ಯವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ಕಾನೂನುಗಳು ಜೀವನದ ಪ್ರತಿಯೊಂದು ಹಂತದಲ್ಲಿ ಅವಶ್ಯಕವಾಗಿ ಬೇಕಾಗಿರ್ತಾವಂತಂದು ಪ್ರೊಫೆಸರ್ ಮೈಕ್ ಅವರು ತಮ್ಮ ಅಭಿಪ್ರಾಯದಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ. ಒಟ್ಟಾರೆ ನಾವೇನು ಮಾಡಿದ್ವಿ, ಇಲ್ಲಿವರೆಗೂ ಮೂಲಭೂತ ರಾಜಕೀಯ ಪರಿಕಲ್ಪನೆಯಲ್ಲಿ ಕಾನೂನಿನ ವಿಧಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಅದು ರಾಷ್ಟ್ರೀಯ ಕಾನೂನು ಇರ್ಬೋದು, ಅಂತಾರಾಷ್ಟ್ರೀಯ ಕಾನೂನು, ಇವುಗಳ ಬಗ್ಗೆ ಮಾಡಿದ್ವಿ, ಸವಿಸ್ತಾರವಾಗಿ ಅಭ್ಯಾಸಿಸಿದ್ವಿ. ಮುಂದಿನ ಒಂದು ಅವಧಿಯಲ್ಲಿ ನಾವು ಸ್ವತಂತ್ರ ಅಂತೀವಿ. ಸ್ವತಂತ್ರ ಲಿಬರ್ಟಿ ಅಂತ ಕರಿತೀವಿ, ಅಥವಾ ಫ್ರೀಡಮ್ ಅಂತೀವಿ. 2 ಸಮಾನಾರ್ಥಕ ಪದಗಳೇ, ಆದರೆ ನಾವು ಲಿಬರ್ಟಿ ಅಂತಂದು ಬಳಸ್ತೀವಿ. ಅದರ ಬಗ್ಗೆ ಏನು ಮಾಡೋಣ, ಮುಂದಿನ ಒಂದು ಅವಧಿಯಲ್ಲಿ ಚರ್ಚಿಸ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.